ಏರಿಕೆ 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 ಜನರಿಗೆ ಏರಿಕೆ ಅನ್ನುವಂಥದ್ದು ಕಾಮನ್ ಇದು ಅಂತ ಅನಿಸ್ಬಿಟ್ಟಿದೆ. ಯಾಕೆ ಅಂತಂದರೆ ಆಚೆ ಹೋದಾಗಲೆಲ್ಲ ನಿನ್ನೆ ಇಷ್ಟಿತ್ತು ಇವತ್ತು ಇಷ್ಟಾಗ್ಬಿಡ್ತಾ, ಅಯ್ಯೋ ಹೋದ ವಾರ ಅಷ್ಟಿತ್ತು ಇವತ್ತು ಇಷ್ಟಾಗ್ಬಿಡ್ತಾ, ಈ ಲೆಕ್ಕಕ್ಕೆ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ ಹೌದಾ ಏನು ಬಿಡು ಹಿಂಗೆ ಅವರು ಹಂಗೆ ಕಿತ್ಕೊಳ್ತಾರೆ ಇವರು ಹಿಂಗೆ ಕಿತ್ಕೊಳ್ತಾರೆ ಅಂತ ಜನ ಮಾತನಾಡ್ಕೊಳ್ತಾರೆ. ಈಗ ಮತ್ತೆ ಅದೇ ರೀತಿಯಾದಂಥ ಬಿಸಿ ಜನರಿಗೆ ಬಂದಿದೆ. ಈಗ ಮತ್ತೊಂದು ಶಾಕ್ ಅಂತೆ. ಏನು ಶಾಕು, ಯಾವ ರೀತಿಯಾದಂಥ ಶಾಕ್ ಈಗ ಸರ್ಕಾರ ಕೊಡೋಕ್ಕೆ ಮುಂದಾಗಿದೆ ನೋಡಿ. ಜನರಿಗೆ ಈಗ ಇನ್ನೊಂದು ದರ ಏರಿಕೆಯ ಶಾಕ್ ಈಗ ಕಾದಿರೋದು. ಒಂದಲ್ಲ ಎರಡೆರಡು ಜೊತೆ ಜೊತೆಯಲ್ಲೇ ಬರುತ್ತೆ. ಅದು ಮುಂದೆ ಹೋಗ್ತಾ ಇದ್ರೆ ನಾನಿನ್ನ ಹಿಂದೆ ಅನ್ನೋ ರೀತಿಯಲ್ಲಿ ಹೋಗುತ್ತವೆ. ಯಾಕೆ, ಯಾವ ಶಾಕ್ ಈಗ? ಒಂದು ಕಡೆಗೆ ಬಸ್ಸು ಮೆಟ್ರೋ ಆಯಿತು, ಈಗ ಹಾಲು ಮತ್ತು ನೀರಿನ ಸರದಿ. ನೀರಿಗೂ ಕೂಡ ದರ ಏರಿಕೆ ಆಗೋ ಪರಿಸ್ಥಿತಿಗೆ ಬಂದ್ಬಿಟ್ವಾ ನಾವು ಅಂತ. ಕಾಫಿ ಪ್ರಿಯರಿಗೂ ಕೂಡ ಬೆಲೆ ಏರಿಕೆಯ ಶಾಕ್ ಇದೆ. ಯಾಕೆ ಅಂತಂದರೆ ಹಾಲಿನ ದರ ಏರಿಕೆಯನ್ನು ಮಾಡಿದರೆ ಕಾಫಿ ದರ ಏರಿಕೆ ಆಗಲ್ವಾ, ಟೀ ದರ ಏರಿಕೆ ಆಗಲ್ವಾ? ಅದಷ್ಟೇ ಅಲ್ಲ, ಅದರ ಪ್ರಾಡಕ್ಟ್ಗಳೆಲ್ಲವೂ ಕೂಡ ಏರಿಕೆ ಆಗುತ್ತೆ. ತುಪ್ಪ ಬೆಣ್ಣೆ ಎಲ್ಲವೂ ಕೂಡ ಏರಿಕೆ ಆಗುತ್ತೆ. ಲೀಟ್ರ್ ಹಾಲಿಗೆ ಎಷ್ಟಾಗಲಿದೆ ಲೆಕ್ಕಾಚಾರ ಏನಾದರೂ ಇದೆಯಾ ನಿಮಗೆ? ಹೇಳ್ತೀವಿ. ಲೀಟ್ರ್ ಹಾಲಿಗೆ ಎಷ್ಟಾಗುತ್ತೆ ಅಂತ ಹೇಳಿ ಅದರ ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಜನರಿಗೆ ದರ ಏರಿಕೆಯ ಶಾಕ್ ಮೇಲೆ ಶಾಕ್. ಬಸ್ ಮೆಟ್ರೋ ಆಯಿತು, 3 ಶಾಕ್. ದರ ಏರಿಕೆ ವಿಚಾರ ಒಂದರ ಹಿಂದೆ ಒಂದರಂತೆ ಬೆಂಗಳೂರಿಗರನ್ನ ಕಾಡುತ್ತಲೇ ಇದೆ. ಈಗಾಗಲೇ ಬಸ್ ದರ, ಮೆಟ್ರೋ ಟಿಕೆಟ್ ದರ ಏರಿಕೆ ಶಾಕ್ ಜನರನ್ನ ಹೈರಾಣಾಗಿಸಿದೆ. ಈ ಮಧ್ಯೆ ಈಗ ಮತ್ತೊಂದು ದರ ಏರಿಕೆ ನಗರವಾಸಿಗಳ ಹೆಗಲೇರುವ ಸಾಧ್ಯತೆ ಇದ್ದು, ಶೀಘ್ರದಲ್ಲೇ ಗಾಯದ ಮೇಲೆ ಬರೆ ಬೀಳುವ ಆತಂಕ ಎದುರಾಗಿದೆ. ಹೌದು, ಬಸ್ ಮೆಟ್ರೋ ಬಳಿಕ ಇದೀಗ ನೀರು, ಹಾಲು, ಕಾಫಿ, ಟೀ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಒಂದರ ಹಿಂದೆ ಒಂದರಂತೆ ಗಾಯದ ಮೇಲೆ ಬರೆ ಎಳೆಯಲು ಸರ್ಕಾರ ಸಿದ್ಧವಾಗ್ತಾ ಇದೆ. ದರ ಏರಿಕೆ ಶಾಕ್. ನೀರು ಶೇಕಡ 30% ಏರಿಕೆಗೆ ಪ್ರಸ್ತಾವನೆ. ದರ ಏರಿಕೆ ಶಾಕ್. ಹಾಲು ಲೀಟರ್ಗೆ ₹5 ಸಾಧ್ಯತೆ. ದರ ಏರಿಕೆ ಶಾಕ್. ಹೋಟೆಲ್ ಕಾಫಿ, ಟೀ ಶೇಕಡ 15% ಏರಿಕೆಗೆ ನಿರ್ಧಾರ ಮಾಡಲಾಗಿದೆ. ಕಾಫಿ ಪ್ರಿಯರಿಗೆ ಶಾಕ್. ಶೀಘ್ರದಲ್ಲೇ ಕಾಫಿ ದರ 15% ಏರಿಕೆ. ಹೋಟೆಲ್ ಅಸೋಸಿಯೇಷನ್ ನಿರ್ಧಾರ. ಯಾಕೋ ಏನೋ ಸದ್ಯಕ್ಕೆ ಬೆಲೆ ಏರಿಕೆಯಿಂದ ಜನಕ್ಕೆ ಮುಕ್ತಿ ಸಿಗುವ ಲಕ್ಷಣಗಳೇ ಕಾಣ್ತಿಲ್ಲ. ಬೆಳಗ್ಗೆ ಎದ್ರೆ ಸಾಕು ಒಂದಲ್ಲ ಒಂದು ಬೆಲೆ ಏರಿಕೆ ಜನರನ್ನು ಹೈರಾಣಾಗಿಸ್ತಾ ಇದೆ. ಈ ನಡುವೆ ಇದರ ಶಾಕ್ ಕಾಫಿ ಪ್ರಿಯರಿಗೂ ತಟ್ಟಿದ್ದು, ಶೀಘ್ರದಲ್ಲೇ ಬರೋಬ್ಬರಿ 15% ದರ ಏರಿಕೆಯಾಗಿದೆ. ಇದೇ ತಿಂಗಳ ಅಂತ್ಯಕ್ಕೆ 1 ಕಪ್ ಕಾಫಿ ಬೆಲೆ ₹5 ಏರಿಕೆಯಾಗುವ ಸಾಧ್ಯತೆ ಇದೆ. ಕಾಫಿ ಪುಡಿ ಬೆಲೆ ಏರಿಕೆ ಮತ್ತು ಹಾಲಿನ ದರ ಏರಿಕೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಕಾಫಿ ದರ ಏರಿಕೆ ಅನಿವಾರ್ಯ ಅಂತ ಇದೆ ಹೋಟೆಲ್ ಅಸೋಸಿಯೇಷನ್. ಸದ್ಯ ಪ್ರತಿ ಕೆಜಿ ಕಾಫಿಗೆ ₹800 ರಿಂದ ₹850 ಇದೆ. ಆದರೆ ಶೀಘ್ರದಲ್ಲಿಯೇ ಇದರ ಬೆಲೆ 1000 ರಿಂದ 1100ಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ರೋಸ್ಟರ್ಸ್ ಅಸೋಸಿಯೇಷನ್ ಮತ್ತು ಕಾಫಿ ಮಂಡಳಿಯ ಅಧಿಕಾರಿಗಳ ಸದಸ್ಯರಿಂದ ಸಭೆ ನಡೆದಿದ್ದು, ಶೀಘ್ರದಲ್ಲೇ ಕಾಫಿ ರೇಟ್ ಕೂಡ ₹5 ಹೆಚ್ಚಾಗುವ ಮುನ್ಸೂಚನೆ ಸಿಕ್ಕಿದೆ. ರೋಸ್ಟರ್ ಮಾರಾಟ ಮಾಡುವ ಹುರಿದ ಕಾಫಿ ಪುಡಿ ಬೆಲೆ ₹100 ಹೆಚ್ಚಾಗಲಿದೆಯಂತೆ. ಮಾರ್ಚ್ ಅಂತ್ಯಕ್ಕೆ ಕೆಜಿಗೆ ₹100 ಹೆಚ್ಚಳವಾಗಲಿದೆ. ಕರ್ನಾಟಕದಲ್ಲಿ ಸುಮಾರು 500 ರೋಸ್ಟರ್ಗಳಿದ್ದು, ಅವುಗಳಲ್ಲಿ ಸುಮಾರು 300 ಬೆಂಗಳೂರಿನಲ್ಲಿವೆ. ಹುರಿದ ಕಾಫಿ ಪುಡಿ ಬೆಲೆ ಹೆಚ್ಚಾದರೆ ಹೋಟೆಲ್ಗಳಲ್ಲಿ ಕಾಫಿ ದರ ಹೆಚ್ಚಳ ಅನಿವಾರ್ಯ ಅನ್ನೋ ಮಾತು ಹೋಟೆಲ್ ಮಾಲೀಕರಲ್ಲಿ ಕೇಳಿ ಬಂದಿದೆ. ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ. ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಏರುತ್ತಿದೆ. ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ. ಈ ಎಲ್ಲ ಕಾರಣಗಳಿಂದ ಕನಿಷ್ಠ 10 ರಿಂದ 15% ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು. ಇನ್ನು ಶೇಕಡ 15% ಏರಿಕೆ ಆದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಕಾಫಿ ದರ ಏರಿಕೆ ಆಗಲಿದೆ ಅಂತ ನೋಡೋದಾದರೆ, ಹೋಟೆಲ್ಗಳಲ್ಲಿ ಕಾಫಿ ದರ ಸೆಲ್ಫ್ ಸರ್ವಿಸ್ ಹೋಟೆಲ್ಗಳಲ್ಲಿ ₹15 ರಿಂದ ₹20, ಸಿಟ್ಟಿಂಗ್ ಸರ್ವಿಸ್ ಹೋಟೆಲ್ಗಳಲ್ಲಿ ₹25 ರಿಂದ ₹30, AC ಹೋಟೆಲ್ಗಳಲ್ಲಿ ₹40 ರಿಂದ ₹50, ಸ್ಟಾರ್ ಹೋಟೆಲ್ಗಳಲ್ಲಿ ₹100 ರಿಂದ ₹150. ಶೀಘ್ರವೇ ತುಟ್ಟಿಯಾಗಲಿದೆ ಹಾಲು, ನೀರು. ಸಂಪುಟ ಸಭೆಯಲ್ಲಿ ದರ ಏರಿಕೆ ಚರ್ಚೆ. ಈಗಾಗಲೇ ನೀರಿನ ದರ ಏರಿಕೆ ಸಂಬಂಧ ಗುರುವಾರ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನ ಅಂದರೆ ಇದೇ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಇದೇ ಸಭೆಯಲ್ಲಿ ನೀರಿನ ದರ ಏರಿಕೆ ವಿಚಾರವಾಗಿ ಕ್ಯಾಬಿನೆಟ್ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ದರ ಏರಿಕೆ ವಿಚಾರವಾಗಿ ಕಳೆದ 2-3 ತಿಂಗಳ ಹಿಂದೆಯೇ ಜಲಮಂಡಳಿ ಸರ್ಕಾರಕ್ಕೆ 30% ಏರಿಕೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿತ್ತು. ಈ ಪ್ರಕಾರ ಅಧಿಕಾರಿಗಳ ಸಭೆ ಕೂಡ ಮಾಡಲಾಗಿತ್ತು. ಅದರಂತೆ ಇದೇ ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಅನುಮತಿ ವಿಚಾರ ಚರ್ಚೆಯಾಗುವ ಸಾಧ್ಯತೆ ಇದೆ. ಈ ನಡುವೆ ಸದ್ಯಕ್ಕೆ ದರ ಏರಿಕೆ ಬೇಡ ಅನ್ನೋ ಚರ್ಚೆ ಕೂಡ ಆಗಿದೆ ಎನ್ನಲಾಗ್ತಾ ಇದೆ. ಈಗಾಗಲೇ ಇತರೆ ದರ ಏರಿಕೆಯಿಂದ ಜನ ಆಕ್ರೋಶಗೊಂಡಿದ್ದು, ಮತ್ತೊಂದು ದರ ಏರಿಕೆಗೆ ಮುಂದಾದರೆ ಜನ ಮತ್ತೆ ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಸರ್ಕಾರ ಮುಂದಾಗುವ ಸಾಧ್ಯತೆ ಇದೆ. ಇನ್ನು ಲೀಟರ್ ಹಾಲಿಗೆ ₹5 ಏರಿಕೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ರೈತರ ಪ್ರೋತ್ಸಾಹ ಧನ ಏರಿಸಲು ಆಗ್ರಹ ಕೇಳಿ ಬಂದಿದ್ದು, ಹಾಲಿನ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಮತ್ತೊಂದು ದರ ಏರಿಕೆ ಜನರ ಜೇಬನ್ನ ಭಾರವಾಗಿಸಲಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.